ಶ್ರೀ ಗುರುಭ್ಯೋ ನಮಃ. ನಾವೆಲ್ಲ ಶುದ್ಧವಾದ ಮನಸ್ಸಿರುವಂತಹ ವ್ಯಕ್ತಿಗಳ ಹತ್ತಿರಕ್ಕಿರಬೇಕು ಅಂತ ಬಯಸ್ತೇವೆ. ಶುದ್ಧವಾದ ಸ್ಥಳದಲ್ಲಿ ಇರಬೇಕು ಅಂತ ಬಯಸ್ತೇವೆ. ಹೇಗೋ ಹಾಗೇನೆ ಅಶುದ್ಧವಾದ ಮನಸ್ಸು ಯಾರಲ್ಲಿದೆ ಅವರಿಂದ ದೂರ ಇರಬೇಕು ಅಂತ ಬಯಸ್ತೇವೆ. ಅಶುದ್ಧ ಸ್ಥಳಗಳಿಂದ ದೂರ ಇರಬೇಕು ಅಂತ ಬಯಸ್ತೇವೆ. ನಾವು ಹೇಗೆ ಬಯಸ್ತೇವೋ ಹಾಗೆ ಭಗವಂತನೂ ಕೂಡ ಯಾರು ಪುಣ್ಯಕರ್ಮಗಳಲ್ಲಿ ಆಸಕ್ತರಾಗಿ ಪುಣ್ಯಕರ್ಮಗಳನ್ನ ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡ್ತಾರಲ್ಲ ಅವರ ಹತ್ತಿರದಲ್ಲಿ ಭಗವಂತ ಇರ್ತಾನೆ. ಯಾರು ಪಾಪಕರ್ಮಗಳಲ್ಲಿ ಆಸಕ್ತರಾಗಿ ಪಾಪಕರ್ಮಗಳನ್ನ ಮಾಡಿ ಪಾಪಿಗಳಾಗ್ತಾರೋ ಅವರಿಂದ ಭಗವಂತ ದೂರ ಇರ್ತಾನೆ. ಆದ್ದರಿಂದ ಭಗವಂತನಿಗೆ ಹತ್ತಿರ ಆಗ್ಬೇಕು ಅಂತ ಹೇಳಿದ್ರೆ ಪುಣ್ಯಕರ್ಮಗಳನ್ನ ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡಬೇಕು. ಜೊತೆಗೆ ಪಾಪಕರ್ಮಗಳಿಂದ ದೂರ ಇದ್ದು ಪಾಪವನ್ನ ನಾವು ಕಳೆದುಕೊಳ್ಳಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಪಾಪಗಳನ್ನ ಕಳೆದುಕೊಂಡು ಪುಣ್ಯ ಸಂಪಾದನೆಯನ್ನ ಮಾಡಲಿಕ್ಕೆ ಉತ್ತಮವಾದ ಕಾಲ ಅದು ಪುರುಷೋತ್ತಮ ಮಾಸ, ಅದುವೇ ಅಧಿಕ ಮಾಸ ಅಂತ ಹೇಳಿ. ಈ ಮಾಸದಲ್ಲಿ ಪಾಪಗಳನ್ನ ಕಳೆದುಕೊಂಡು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಹಲವಾರು ಉಪಾಯಗಳಿದೆ. ಅದರಲ್ಲಿ ಸುಲಭವಾದ ಉಪಾಯ ಅಂತ ಹೇಳಿದ್ರೆ ನಮಗೆ ಪುರಾಣಗಳು ಹೇಳುತ್ತೆ, ಈ ಒಂದು ಶ್ಲೋಕವನ್ನ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತ ಹೇಳಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ನೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ.